ಜೈ ಹಿಂದ್ ಸ್ನೇಹಿತರೆ, ಎಲ್ಲರೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ. ಸೊ ಈಗಲೇ ಸಬ್ಸ್ಕ್ರೈಬ್ ಆಗಿರಿ. ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀವಿ. ಸೊ ಭಾಳ ದಿವಸ ಆಯ್ತಾ ಹಿಂಗೆ ವಿಡಿಯೋ ಮಾಡಿ. ಸೊ ಒಂದು 4-5 ದಿನದಿಂದ ಸ್ವಲ್ಪ ಬ್ಯುಸಿ ಇದ್ವಿ. ಓಕೆ, ಕೆಲವೊಂದು SSGD ಎಕ್ಸಾಮ್ ಇದೆ. ಸೊ ಆಫ್ಲೈನು ಹುಡುಗರಿಗೆ ಸ್ವಲ್ಪ ಎಕ್ಸ್ಟ್ರಾ ಕ್ಲಾಸಸ್ ಇಲ್ಲಿ ಸ್ವಲ್ಪ ಬ್ಯುಸಿ ಇದ್ದೆ. ಓಕೆ, ಸೊ ಹಾಗಾಗಿ ಮಾಡೋಕ್ಕಾಗಿರಲಿಲ್ಲ. ಸೊ ಇವಾಗ ಮತ್ತೆ ಬ್ಯಾಕ್. ತುಂಬ ಜನ ಕೇಳ್ತಾ ಇದ್ರಿ, ಸರ್ RRB ಗ್ರೂಪ್ ಡಿ ರಿಸಲ್ಟ್ ಯಾವಾಗ ಫಿಸಿಕಲ್ ಯಾವಾಗ? ಸ್ನೇಹಿತರು ನೋಡ್ರಿ, ನಾನು ಫಿಸಿಕಲ್ ಬಗ್ಗೆ ಮಾತಾಡಲ್ಲ. ಯಾಕೆ ರಿಸಲ್ಟ್ ಬಗ್ಗೆ ನಿಮಗೆ ಹೇಳ್ತೀನಿ ಡೀಟೇಲ್ ಆಗಿ. ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ನೀವೇನು ಜಾಯ್ನ್ ಆಗಿಲ್ಲ ಅಂದರೆ ಸೊ ಡಿಸ್ಕ್ರಿಪ್ಷನ್ದಾಗ ನಾನು ಲಿಂಕ್ ಕೊಟ್ಟಿರ್ತೀನಿ, ಈಗಲೇ ಜಾಯ್ನ್ ಆಗಿರಿ. ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀವಿ. ನಿಮ್ಮದು ರಿಸಲ್ಟ್ ಬಿಟ್ಟ ತಕ್ಷಣ ನಾವು ಅಪ್ಡೇಟ್ ಮಾಡ್ತೀವಿ. ಗ್ರೂಪ್ ಒಳಗೆ PDF ಹಾಕ್ತೀವಿ. ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಫಿಸಿಕಲ್ಗೆ, ಸೊ ಅವ್ರಿಗೆ PDF ಅನ್ನು ಬಿಡ್ತಾರೆ. PDF ಅನ್ನು ನೀವು ವೆಬ್ಸೈಟ್ ಹೋಗಿ ಚೆಕ್ ಮಾಡ್ಕೋತ ಅವಶ್ಯಕತೆ ಇಲ್ಲ. ಸೊ ಡಿಸ್ಕ್ರಿಪ್ಷನ್ದಾಗ ನಾನು ನಮ್ಮದು ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೊಟ್ಟಿದ್ದೀವಿ. ಸೊ ಅಲ್ಲಿ ಜಾಯ್ನ್ ಆಗಿರಿ, ಸಿಗುತ್ತೆ. ಸ್ನೇಹಿತರು ನೋಡ್ರಿ, ಡೈರೆಕ್ಟ್ ಮ್ಯಾಟ್ರ್ ಬರೋಣ. ನೋಡ್ರಿ, RRB ಗ್ರೂಪ್ ಡಿ ಎಕ್ಸಾಮ್ ಮುಗಿದು ತಿಂಗಳ ಮೇಲಾಯಿತು. ಓಕೆ, ತಿಂಗಳಾಗ್ಲಿಕ್ಕೆ ಬಂತು. ಸೊ ಇನ್ನೂ ರಿಸಲ್ಟ್ ಇಲ್ಲ. ಓಕೆ, ಸೊ ನೋಡ್ರಿ, ಮಾರ್ಚ್ 10 ಅಂದರೆ ಮುಗೀತು, 1 ತಿಂಗಳಾಯ್ತು. ಲಾಸ್ಟ್ ಎಕ್ಸಾಮ್ ಆಗಿದ್ದು ನಿಮಗೆ ಯಾವಾಗ? ಫೆಬ್ರವರಿ 10. ಮಾರ್ಚ್ 10 ಅಂದರೆ ಇವತ್ತು 1 ತಿಂಗಳಾಯಿತು. ಓಕೆ, ಸೊ 1 ತಿಂಗಳಾದರೂ ನಿಮ್ದು ಇನ್ನೂ ಕೀ ಆನ್ಸರ್ ಬಿಟ್ಟಿದ್ದಾರೆ. ಓಕೆ, ಕೀ ಆನ್ಸರ್ ನಮ್ಗೆ ಮೊದಲೇ ಹೇಳಿದ್ದೆ ವಿತಿನ್ 10 ಡೇಸ್ ಒಳಗೆ ಬಿಡ್ತಾರೆ ಅಂತ ಹೇಳಿದೆ. 10 ಡೇಸ್ ಒಳಗೆ ಕೀ ಆನ್ಸರ್ ಕೂಡ ಬಿಟ್ಟಿದ್ದಾರೆ. ಇವಾಗ ನಾನು ನಿಮ್ಗೆ ಫಿಸಿಕಲ್ ಬಗ್ಗೆ ಮಾತಾಡಲ್ಲ. ನಾನು ಫಿಸಿಕಲ್ ಬಗ್ಗೆ ಯಾಕೆ ಮಾತಾಡಲ್ಲ ಅಂತಂದರೆ, ಸೊ ಫಿಸಿಕಲ್ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಇಲ್ಲ. ಸೊ ಹಾಗಾಗಿ ನಾನು ಹೇಳಲ್ಲ. ಇವಾಗ ನಾನು ನಿಮ್ಗೆ ಹೇಳ್ಬೋದು, ಇನ್ನೂ 3 ತಿಂಗಳು ಬಿಟ್ಟು ಆಗುತ್ತೆ, ಇನ್ನೂ 1 ತಿಂಗಳು ಬಿಟ್ಟು ಆಗುತ್ತೆ, 2 ತಿಂಗಳು ಬಿಟ್ಟು ಆಗುತ್ತೆ. ಬಟ್ ಅದು ರಿಯಲ್ ಅಪ್ಡೇಟ್ ಇದ್ರೆ ನಾನು ಹೇಳಬೇಕಲ್ಲ. ಸೊ ಸುಮ್ಮನೆ ಹೇಳೋದು ತಪ್ಪಾಗುತ್ತೆ. ಓಕೆ, ಬಟ್ ರಿಸಲ್ಟ್ ಬಗ್ಗೆ ಒಂದು ಅಪ್ಡೇಟ್ ಐತಿ, ಅದಕ್ಕೆ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ ಸ್ನೇಹಿತರು ನೋಡಿರಿ, ರಿಸಲ್ಟ್ ಯಾವಾಗ ಬಿಡ್ತಾರೆ? ರಿಸಲ್ಟ್ ಸ್ವಲ್ಪ ಡಿಲೇ ಆಗುತ್ತೆ ರೀ. ಏನಕ್ಕೆ ಡಿಲೇ ಆಗುತ್ತೆ ನೋಡಿರಿ, ತುಂಬ ಜನ ಎಕ್ಸಾಮ್ ಅಟೆಂಡ್ ಮಾಡಿದ್ದಾರೆ. ಹೆವಿ ಮೆಂಬರ್ಸ್ ಅಟೆಂಡ್ ಮಾಡಿದ್ದಾರೆ. 1,08,00,000 ಜನದರೊಳಗಡೆ ಮಿನಿಮಮ್ 1 ಕೋಟಿ ಜನ ಎಕ್ಸಾಮ್ ಅಟೆಂಡ್ ಮಾಡಿದ್ದಾರೆ. ಓಕೆ, ಇನ್ನೂ ಕೂಡ ಆಫೀಸಲ್ಲಾಗಿ ಅನೌನ್ಸ್ಮೆಂಟ್ ಆಗಿಲ್ಲ ಎಷ್ಟು ಜನ ಅಟೆಂಡ್ ಆಗಿದ್ದಾರೆ ಏನು ಅಂತ ಹೇಳಿ. ಸೊ ಕೀ ಆನ್ಸರ್ ಬೇಸ್ ಮೇಲೆ ನೋಡಿದರೆ ಸೊ 1 ಕೋಟಿ ಮಿನಿಮಮ್ ಒಂದು ಕೋಟಿ ಆದರೂ ಹುಡುಗರು ಅಟೆಂಡ್ ಆಗಿದ್ದಾರೆ. ಹೆಚ್ಚು ಕಡಿಮೆ 1 ಕೋಟಿ ಜನ ಆದರೂ ಹುಡುಗರು ಅಟೆಂಡ್ ಆಗಿದ್ದಾರೆ. ಸೊ ಅದ್ರ ಬೇಸ್ ಮೇಲೆ ನಾವು ನೋಡ್ತಾ ಹೋದರೆ ಎಲ್ಲ ನಿಮ್ಮದು ರೀಚೆಕ್ ಆಗಿ ಸೊ ಮೊನ್ನೆ ಕೀ ಆನ್ಸರ್ ಕೂಡ ಬಿಟ್ಟಿದ್ರು. ನೋಡಿರಿ, ಕೀ ಆನ್ಸರ್ ಬೇಗ ಬಿಡ್ತಾರೆ. ಯಾಕೆ ಬಿಡ್ತಾರೆ ಅಂದರೆ AI ಇಂದ ಪೇಪರ್ ರೆಡಿ ಆಗುತ್ತೆ, AI ಇಂದ ಸೊ ವ್ಯಾಲ್ಯೂಯೇಷನ್ ಆಗುತ್ತೆ. ಸೊ ಕೀ ಆನ್ಸರ್ ಬಿಡ್ತಾರೆ. ಸೊ ಅದಾದ ನಂತರ ಅಬ್ಜೆಕ್ಷನ್ ಮಾಡಿರ್ತಾರೆ ಗೊತ್ತಾ ಹುಡುಗರು. ಈಗ ಫಾರ್ ಎಕ್ಸಾಂಪಲ್ ನಿಮ್ಮದು ಕೀ ಆನ್ಸರ್ ಒಳಗಡೆ ಸೊ ನಿಮ್ಮ PDF ಒಳಗಡೆ ಯಾವುದೋ ಒಂದು ಕ್ವಶನ್ ನೀವು ಕರೆಕ್ಟ್ ಆನ್ಸರ್ ಹಾಕಿರ್ತೀರಿ, ಬಟ್ ಅವ್ರು ತಪ್ಪು ಕೊಟ್ಟಿರ್ತಾರೆ. ಅಂದರೆ ಇದು ನೀವು ಹಾಕಿ ತಪ್ಪೈತಿ, ಈ ಆನ್ಸರ್ ಕರೆಕ್ಟ್ ಐತಿ, ನೆಗೆಟಿವ್ ಮಾಡಿರ್ತಾರೆ. ಓಕೆ, ಸೊ ಅಂಥ ಅಬ್ಜೆಕ್ಷನ್ ಮಾಡಿರ್ತೀರಿ. ಒಂದು ಪರ್ ಕ್ವಶನ್ ಏನೋ 50 ರೂಪೀಸ್ ಸಮಥಿಂಗ್ ಐತಿ. ಸೊ ಅಲ್ಲಿ 50 ರೂಪಾಯಿ ಕೊಟ್ಟು ನೀವು ಪೇ ಮಾಡಿ ಅಬ್ಜೆಕ್ಷನ್ ರೈಸ್ ಮಾಡಿರ್ತೀರಿ. ಸೊ ನೀವು ಒಬ್ಬರೇ ಅಲ್ಲ, ಸೊ ಹಿಂಗೆ ನಿಮ್ಮಂಥವ್ರು ಸಾವಿರಾರು ಜನ, ಲಕ್ಷ ಜನ ಹುಡುಗರು ಅಬ್ಜೆಕ್ಷನ್ ಮಾಡಿರ್ತಾರೆ. ಸೊ ಅದು ಅಬ್ಜೆಕ್ಷನ್ ಹೋಗಿ ಏನಾಗುತ್ತೆ, ಸಬ್ಮಿಟ್ ಆದಮೇಲೆ ಸೊ ಎಲ್ಲವನ್ನ ಕ್ರಾಸ್ ಚೆಕ್ ಮಾಡ್ತಾರೆ, ಎಲ್ಲವನ್ನ ಕರೆಕ್ಟಾಗಿ ಅನಾಲಿಸಿಸ್ ಮಾಡ್ತಾರೆ. ಸೊ ಯಾವುದು ಕರೆಕ್ಟ್ ಐತಿ, ಏನು ಮಿಸ್ಟೇಕ್ ಆಗೈತೆ ಅಂತೇಳಿ. ಸೊ ನೀವು ಹಾಕಿರೋದು ಕರೆಕ್ಟ್ ಇತ್ತು, ಅವ್ರು ಕೊಟ್ಟಿದ್ದು ತಪ್ಪು ಕೊಟ್ಟಿದ್ರೆ ಸೊ ನಿಮಗೆ ಬೋನಸ್ ಮಾರ್ಕ್ಸ್ ಕೂಡ ಕೊಡ್ತಾರೆ. ಬೋನಸ್ ಅಂದರೆ ನೀವು ಹಾಕಿದ್ದಕ್ಕೆ ಮಾರ್ಕ್ಸ್ ಕೊಡ್ತಾರೆ ಅಷ್ಟೇ. ಬೋನಸ್ ಅಂದರೆ ಎಕ್ಸ್ಟ್ರಾ ಗ್ರೇಸ್ ಮಾರ್ಕ್ಸ್, ನಾರ್ಮಲೈಸೇಷನ್ ಹಂಗೆ ಏನು ಕೊಡಲ್ಲ. ಓಕೆ, ಸೊ ಅದ್ರ ಕೊಡ್ತಾರೆ. ಅದೆಲ್ಲ ಕ್ಲಿಯರ್ ಆದಮೇಲೆ ನಿಮ್ಮದು ರಿಸಲ್ಟನ್ನು ಬಿಡ್ತಾರೆ. ರಿಸಲ್ಟ್ ಹೆಂಗೆ ಬಿಡ್ತಾರೆ? ಲಿಂಕ್ ಇರುತ್ತೇನೆ ರೀ, ಲಿಂಕ್ ಇರೋಂಗಿಲ್ಲ, PDF ಇರ್ತದೆ. ಲಿಂಕ್ ಆ PDF ಅಲ್ಲಿ ಸಿಗ್ತದೆ, ಲಿಂಕ್ ಕೂಡ ಸಿಗ್ತದೆ. ಯಾವ ಲಿಂಕ್? ಆಫೀಸಲ್ ವೆಬ್ಸೈಟ್ನಾಗ ಸಿಗ್ತದೆ. ಬಟ್ ನೀವು ಆಫೀಸಲ್ ವೆಬ್ಸೈಟ್ ಹೋಗಿ ಲಾಗಿನ್ ಆಗಿ OTP ಹಾಕಿ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗೋ ಅವಶ್ಯಕತೆ ಇಲ್ಲ. ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ಬಿಟ್ಟ ತಕ್ಷಣ ಹಾಕ್ತೀನಿ. ಯಾವಾಗ ಬಿಡ್ತಾರೋ ಅವತ್ತೇ ನಾವು ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತೀವಿ. ಸೊ ಈಗಲೇ ಜಾಯ್ನ್ ಆಗಿರಿ. ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಐತಿ ನಮ್ಮ ಟೆಲಿಗ್ರಾಮ್ದು ಮತ್ತು ವಾಟ್ಸಪ್ ಗ್ರೂಪ್. ಓಕೆ ಸರ್, ರಿಸಲ್ಟ್ ಯಾವಾಗ ಬಿಡ್ತಾರೆ ರೀ? ಓಕೆ, ಅಂದರೆ ಫಿಸಿಕಲ್ ಲಿಸ್ಟ್. ರಿಸಲ್ಟ್ ಅಂದ್ರೆ ಫಿಸಿಕಲ್ ಲಿಸ್ಟ್. ಸೊ ಫಿಸಿಕಲ್ ಲಿಸ್ಟ್ ಯಾವಾಗ ಬಿಡ್ತಾರೆ? ಸ್ನೇಹಿತರೆ ನೋಡ್ರಿ, ಸದ್ಯಕ್ಕಿನ ಮಾಹಿತಿ ಪ್ರಕಾರ ಸೊ ತುಂಬ ಜನ ಹೇಳ್ತಾ ಇದ್ದಾರೆ ಏಪ್ರಿಲ್ ಲಾಸ್ಟ್ ವೀಕ್ ಅಂತ ಹೇಳ್ತಿದ್ದಾರೆ. ಇನ್ನೂ ಏಪ್ರಿಲ್ ಲಾಸ್ಟ್ ವೀಕ್ ಅಂದರೆ ಸೊ ಮಿನಿಮಮ್ 4 ವಾರ ಬರ್ತವೆ. ಈ ಕಡೆ ಇನ್ನೂ 2-3 ವಾರ. ಎಷ್ಟಾಯಿತು? 7 ವಾರಗಳಿದಾವೆ. 7 ವಾರ ಅಂದರೆ 49 ದಿನ. ಅಂದರೆ ಇನ್ನೊಂದು 50 ದಿನ ಅಂತ ಅನ್ಕೋರಿ. ಇನ್ನೂ 50 ದಿನ ರಿಸಲ್ಟ್ ಬರಲ್ವಾ? ಸೊ ಅದು ರಿಸಲ್ಟ್ 50 ದಿನ ಅಷ್ಟು ಲೇಟ್ ಆಗುತ್ತೆ ಅಂತ ನನಗೂ ಅನಿಸಲ್ಲ. ಸೊ ಎಲ್ಲರೂ ಹೇಳ್ತಾರೆ ಭಾಳ ಲೇಟ್ ಆಗುತ್ತೆ. ಸೊ ಲೇಟ್ ಆಗಲ್ಲ ಅದು. ಯಾಕಂದರೆ ಮುಂದೆ ರಿಕ್ರೂಟ್ಮೆಂಟ್ ಅದ ಅವರಿಗೆ. ಸೊ ಮುಂದೆ ಎಕ್ಸಾಮ್ ಮಾಡಬೇಕು. ಈಗ ನೋಡಿ, ಟೆಕ್ನಿಷಿಯನ್ ಎಕ್ಸಾಮ್ ನಡೆಯತೈತಿ ಇವತ್ತು. ಓಕೆ, ಸೊ ಎಲ್ಲವನ್ನ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ನನಗೆ ತಿಳಿದಿರೋ ಮಾಹಿತಿ ಪ್ರಕಾರ ಸರ್ ಎಕ್ಸಾಮ್ ರಿಸಲ್ಟ್ ಯಾವಾಗ ಬಿಡ್ತಾರೆ ರೀ? ನೋಡಿರಿ, ರಿಸಲ್ಟ್ ಯಾವಾಗ ಬಿಡ್ತಾರೆ ಅಂದರೆ ಏಪ್ರಿಲ್ ಫಸ್ಟ್ ವೀಕ್ ಒಳಗೆ ಬಿಡೋ ಚಾನ್ಸಸ್ ಭಾಳ ಐತಿ. 100% ಏಪ್ರಿಲ್ ಫಸ್ಟ್ ವೀಕೆ ಬಿಡ್ತಾರೆ ಅಂತ ಹೇಳಲ್ಲ. ಓಕೆ, ಏಪ್ರಿಲ್ ಫಸ್ಟ್ ವೀಕ್ ಒಳಗಡೆ ಬಿಡೋ ಚಾನ್ಸಸ್ ಐತಿ. ಏನಕ್ಕಪ್ಪ ಅಂತಂದರೆ ಸೊ ತುಂಬ ಲೇಟ್ ಆದರೆ ಮತ್ತೆ ಮುಂದೆ ನಿಮಗೆ ಫಿಸಿಕಲ್ ಆಗಿರ್ಬೋದು ಆ್ಯಂಡ್ ಮೆಡಿಕಲ್, ಸೊ ಇದೆಲ್ಲ ತುಂಬ ಲೇಟ್ ಆಗುತ್ತೆ. ಸೊ ಹಾಗಾಗಿ ಬಿಡ್ತಾರೆ. ಇವಾಗ ಕೆಲವ್ರಿಗೆ ಡೌಟ್ ಬರುತ್ತೆ, ಸರ್ SSGD ಎಕ್ಸಾಮ್ ಇದ್ದಾಗ ಫಿಸಿಕಲ್ ಇಡ್ತಾರೇನ್ರಿ ಅಂತ ಹೇಳಿ. ನೋಡಿರಿ, ಆ ಡಿಪಾರ್ಟ್ಮೆಂಟ್ ಬೇರೆ, ಈ ಡಿಪಾರ್ಟ್ಮೆಂಟ್ ಬೇರೆ. ಓಕೆ, ಒಬ್ರಿಗೊಬ್ರಿಗೆ ಏನು ಸಂಬಂಧ ಇರೋಂಗಿಲ್ಲ. ಈಗ ನಿಮ್ಮದು ಫಾರ್ ಎಕ್ಸಾಂಪಲ್ SSGD ಎಕ್ಸಾಮ್ ದಿನವೇ ಸೊ ಇದು ಫಿಸಿಕಲ್ ಬಂದರೆ ನೀವು 2 ಥರ ಒಂದು ಹೋಗ್ಬೇಕು. ಅರ್ಥ ಆಯ್ತಾ? ಸೊ ಮೊನ್ನೆ ಒಬ್ಬರು ಹೇಳಿದರು SSGD ಎಕ್ಸಾಮ್ ನಡೆದಾಗ ಟೆಕ್ನಿಷಿಯನ್ ಎಕ್ಸಾಮ್ ಹೆಂಗೆ ಮಾಡ್ತಾರೆ ಅಂತೇಳಿ. ಓಕೆ, ಸೊ ಅದಕ್ಕೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಐತಿ. ಸೊ ಅದು
ಬೋರ್ಡ್ ಬೇರೆ, ಈ ಬೋರ್ಡ್ ಬೇರೆ. ಓಕೆ, ಈ 12th ಬೋರ್ಡ್ ಬೇರೆ, 10th ಬೋರ್ಡ್ ಬೇರೆ, ಎರಡು ಸ್ಟೇಟ್ ಗೌರ್ಮೆಂಟೇ, ಬಟ್ ಬೋರ್ಡ್ ಬೇರೆ ಅಲ್ಲ. ಸೊ ಅದೇ ರೀತಿ ಸೊ ಅವ್ರಿಗೆ ಸಂಬಂಧ ಇರಲ್ಲ. ಈ 12th ಎಕ್ಸಾಮ್ ನಡೆಯೋದು 10th ಎಕ್ಸಾಮ್ ಮಾಡ್ಬಿಡೋದು ಏನಿಲ್ಲ. ಓಕೆ, ಅವ್ರು ಮಾಡ್ಬೋದು. ಅದೇ ರೀತಿ ಇಲ್ಲಿ ಕೂಡ ನಡೀತಿದೆ. ನಿಮ್ಮದು ಫಿಸಿಕಲ್ ಇದ್ದಾಗ SSGD ಎಕ್ಸಾಮ್ ಬಂದರೆ ನೀವು ಯಾವುದಾದ್ರೂ ಒಂದಕ್ಕೆ ಹೋಗಬೇಕಾಗುತ್ತೆ. ಓಕೆ, ಸೊ ಇಷ್ಟು ಕ್ಲಿಯರಾಗಿರಲಿ ಸರ್. ಹಿಂಗೆ ಏನು ತುಂಬ ಕನ್ಫ್ಯೂಸ್ ಆಗೋಕೆ ಹೋಗಬೇಡ್ರಿ. ಆ್ಯಂಡ್ ನೀವೇನಾದರೂ ನೆಕ್ಸ್ಟ್ RRB ಗ್ರೂಪ್ ಡಿ ಪ್ರಿಪ್ರೇಷನ್ ಮಾಡ್ತಾ ಇದ್ದರೆ ಸ್ಕ್ರೀನ್ ಮುಖಾಂತರ ಈ ಒಂದು ನೋಟ್ಸನ್ನು ತೊಗೊಂಡು ಪ್ರಿಪ್ರೇಷನ್ ಮಾಡ್ಬೋದು. 100% ಯೂಸ್ಫುಲ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅದು. ಸೊ ನೀವು ತೊಗೊಂಡು ಪ್ರಿಪ್ರೇಷನ್ ಮಾಡ್ಬೋದು. ಸರ್ ಹೆಂಗೆ ತೊಗೊಳೋತಂದರೆ ಸ್ಕ್ರೀನ್ ಮುಖಾಂತರ ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೆ ಹೋಗಬೇಡ್ರಿ. ಸೊ ನೀವು ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿಯನ್ನು ಕೊಡ್ತಾರೆ. ಬೇಕಂದರೆ ತೊಗೋಬೋದು, ಬೇಡಂದರೆ ಬಿಡ್ಬೋದು ಅಂತ ಹೇಳ್ತೀನಿ. ಓಕೆ ಸ್ನೇಹಿತರೆ, ಆ್ಯಂಡ್ ತುಂಬ ಜನ ಕಾಲ್ ಮಾಡ್ತಿದ್ರಿ. ಸೊ ಕಾಲ್ ಮಾಡಿದರೆ ಪಿಕ್ ಮಾಡಲ್ಲ ಅವರು. ಓಕೆ, ಆ್ಯಂಡ್ ಆ ಫೋನ್ ನಂಬರ್ ನಂದಲ್ಲ, ಅರ್ಥ ಆಯ್ತಾ? ಸೊ ಫೋನ್ ನಂಬರ್ ನಂದಲ್ಲ ಆ್ಯಂಡ್ ಕಾಲ್ ಪಿಕ್ ಮಾಡಲ್ಲ. ಸೊ ದಯವಿಟ್ಟು ವಾಟ್ಸಪ್ ಮಾಡಿರಿ. ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ವಾಟ್ಸಪ್ ಮಾಡಿರಿ. ಸೊ ನೋಟ್ಸ್ ಬಗ್ಗೆ ಅಂತಲ್ಲ. ಸೊ ಸರ್ ನಂಗೆ ಎಕ್ಸಾಮ್ ಇದು ಡೌಟ್ ಐತ್ರಿ ಸರ್, ಫಿಸಿಕಲ್ ಹಾಗೆ ಹಿಂಗೆ ನಿಮ್ಗೆ ಏನು ಡೌಟ್ ಇದ್ರು ಕೂಡ ವಾಟ್ಸಪ್ ಮಾಡಿರಿ. ಡೆಫಿನೆಟ್ಲಿ ಅವ್ರು ರಿಪ್ಲೈ ಮಾಡ್ತಾರೆ, ಡೆಫಿನೆಟ್ಲಿ ಮಾಡ್ತಾರೆ. ಓಕೆ, ಸೊ ಇಷ್ಟು ಐ ಹೋಪ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗೈತೆ ಅನ್ಕೊಂಡಿದ್ದೀನಿ. ಸೊ ನೋಟ್ಸ್ ತೊಗೊಂಡು ಪ್ರಿಪ್ರೇಷನ್ ಮಾಡಿರಿ. ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಯಾರೆಲ್ಲ ಕೀ ಆನ್ಸರ್ ಸ್ಕೋರ್ ಕಡಿಮೆ ಆಗೈತಿ. ಓಕೆ, ಸೊ ನೀವೇನು SSGD ಹಾಕಿದ್ರೆ SSGD ಮೇಲೆ ಕಂಪ್ಲೀಟ್ ಫೋಕಸ್ ಮಾಡಿರಿ. ಇಲ್ಲ ಸರ್ SSGD ನಾನು ಹಾಕಿಲ್ಲ ಅಂತಂದರೆ ಸೊ ಇದ್ರ ಮೇಲೆ ಫೋಕಸ್ ಮಾಡಿ ಓದ್ರಿ. ಸೊ ಆ್ಯಂಡ್ ನೆಕ್ಸ್ಟ್ ಇದ್ರದ್ದು ಸೊ ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್ ಅಂತ ಹೇಳಿದ್ದೀನಿ. ಆ್ಯಂಡ್ ಚೆನ್ನಾಗಿ ಓದ್ತಾ ಇರಿ. ಆ್ಯಂಡ್ ಸ್ನೇಹಿತರೆ, ಇನ್ನೊಂದು ಬಿಡ್ರಿ, ಇವಾಗ ಮ್ಯಾಟ್ರ್ ಬಿಡ್ರಿ. ಇವಾಗ ಇನ್ನೊಂದು RRB ಗ್ರೂಪ್ ಡಿದು ಒಂದು ನಾವು ಪೇಯ್ಡ್ ಬ್ಯಾಚಲ್ಲಿ ಲಾಂಚ್ ಮಾಡಿದ್ವಿ, ಕನಸು ಬ್ಯಾಚ್ ಅಂತೇಳಿ. ಇವಾಗ ಈಗ ರೀಸೆಂಟಾಗಿ ಸೊ ಅದನ್ನು ಕ್ಯಾನ್ಸಲ್ ಮಾಡಿದ್ವಿ. ಓಕೆ, ಸೊ ಏನಕ್ಕಂದರೆ ಈ ಬಾರಿ ನಾವು ಮ್ಯಾರಥಾನ್ ಕ್ಲಾಸ್ಗಳನ್ನು ಪ್ರತಿ ಸಂಡೇ ಮಾಡ್ಬೇಕಂತ ಮಾಡಿದ್ದೀವಿ. SSC RRB ಎರಡು ಸೇರಿನೇ ಫ್ರೀ ಒಳಗಿರ್ತದೆ, ಯೂಟ್ಯೂಬ್ ಒಳಗಿರ್ತದೆ. ಪ್ರತಿ ರವಿವಾರ ಈ ರವಿವಾರ ಐತಿ, ಈ ರವಿವಾರ ಇದು ಮಾಡ್ತೀವಿ, ಡ್ಯಾನ್ಸಸ್ ಆಫ್ ಇಂಡಿಯಾ. ಓಕೆ, ಅಂದರೆ ಶಾಸ್ತ್ರೀಯ ನೃತ್ಯಗಳು, ಜನಪದ ನೃತ್ಯಗಳು, ಫ್ಲೋಕ್ ಡ್ಯಾನ್ಸ್, ಕ್ಲಾಸಿಕಲ್ ಡ್ಯಾನ್ಸಸ್. ಸೊ ಇದ್ರ ಬಗ್ಗೆ ಡೀಟೇಲಾಗಿ ಕನ್ನಡದಲ್ಲಿ ಕ್ಲಾಸನ್ನು ಮಾಡ್ತಾ ಇದ್ದೀವಿ, ಲೈವ್ ಇರುತ್ತೆ. ಸೊ GK ಪ್ರತಿ ವಾರ ಮ್ಯಾರಥಾನ್ ಕ್ಲಾಸನ್ನು ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಎಷ್ಟು ಸಾಧ್ಯತೆ ಅಷ್ಟು ಕವರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಥಿಯರಿ ಇರ್ತದೆ. ಓಕೆ, ಪೇಯ್ಡ್ ಬ್ಯಾಚ್ ಒಳಗೆ ನಿಮ್ಗೆ ಹೆಂಗೆ ಹೇಳ್ತಾರಲ್ಲ ಅದೇ ರೀತಿಯಾಗಿ ಫ್ರೀ ಒಳಗೆ ಯೂಟ್ಯೂಬ್ ಒಳಗೆ ಇರ್ತದೆ, ಇದೇ ಚಾನಲ್ ಒಳಗೆ ಇರ್ತದೆ. ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಅಥವಾ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ನೀವು ಜಾಯ್ನ್ ಆಗಿಲ್ಲ ಅಂದರೆ ಸೊ ಡಿಸ್ಕ್ರಿಪ್ಷನ್ದಲ್ಲಿ ಲಿಂಕ್ ಐತಿ, ಜಾಯ್ನ್ ಆಗಿರಿ. ಇನ್ಫಾರ್ಮೇಷನ್ ತೊಗೊಂಡು ಪ್ರಿಪ್ರೇಷನ್ ಮಾಡ್ಬೋದು. ಓಕೆ, ಸೊ ಇಷ್ಟು. ಸೊ ನೋಡಿರಿ, ತುಂಬ ಜನ ಹೇಳ್ತಾ ಇದ್ದಾರೆ ಸರ್ ಕನಸು ಬ್ಯಾಚ್ 2 ಒಂದು ಬಿಡ್ರಿ ಅಂತೇಳಿ ಬಿಟ್ಟಿದ್ವಿ. ಓಕೆ, ಮತ್ತು ಯಾರೆಲ್ಲ ಅದನ್ನು ಜಾಯ್ನ್ ಆಗಿದ್ರು ಕ್ಲಾಸಿಗೆ, ಸೊ ಎಲ್ಲರಿಗೆ ಕ್ಯಾನ್ಸಲ್ ಮಾಡಿಕೊಂಡು ಸೊ ಅದನ್ನು ಫ್ರೀ ಮಾಡ್ಬೇಕಂತ ಮಾಡಿದ್ವಿ. ಯಾಕಂದರೆ ಸೊ ಲಾಸ್ಟ್ ಟೈಮು ತುಂಬ ಜನ ಹುಡುಗರು GDಯಲ್ಲಿ ಕೆಲವೊಂದಿಷ್ಟು ಜನ ಆಗಲಿಲ್ಲ. ಓಕೆ, ಈ ಬಾರಿ ಆಗ್ತದಿಲ್ಲ ಗೊತ್ತಿಲ್ಲ. ಸೊ ಆದರೆ ಬೆಟರ್. ಓಕೆ, ತುಂಬ ಜನ ಹುಡುಗರು GDಯಲ್ಲಿ ಆದರೆ ಇನ್ನೂ ಖುಷಿಯಾಗುತ್ತೆ. ಓಕೆ, ಆ್ಯಂಡ್ ಯಾರಾದರೂ GD ಮೇಲೆ ಫೋಕಸ್ ಮಾಡಿ ಓದ್ತಾ ಇದ್ದರೆ ಸೊ GD ಮೇಲೆ ಫೋಕಸ್ ಮಾಡ್ಬೋದ್ರಿ. ಈ ಬಾರಿ SSGD ಮೇಲೆ ಕಂಪ್ಲೀಟ್ ಫೋಕಸ್ ಮಾಡಿರಿ. ಯಾಕಂದರೆ ಈ ಬಾರಿ ಸ್ವಲ್ಪ ಹೆವಿ ಕಾಂಪಿಟೇಷನ್ ಆಗುತ್ತೆ. ತುಂಬ ಜನ ಈ ಬಾರಿ ರಿಕ್ರೂಟ್ಮೆಂಟಿಗೆ ವೇಟ್ ಮಾಡ್ತಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ರಿಕ್ರೂಟ್ಮೆಂಟಿಗೆ ಏನೈತಿ, ಅಗ್ನಿವೀರ್ 50% ಬರ್ತಾರೆ. ಸೊ ನಿಮಗೆ ಭಾಳ ಲಾಸ್ ಆಗುತ್ತೆ. ಸೊ ಅದಕ್ಕೆ ಹೇಳ್ತಿದ್ದೀನಿ, ಈ ಬಾರಿ ಕಂಪ್ಲೀಟ್ ಫೋಕಸ್ SSGD ಮೇಲೆ ಮಾಡಿರಿ. ಓಕೆ, ಸೊ ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್ ಆ್ಯಂಡ್ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿರಿ. ಸೊ ಜೈ ಹಿಂದ್, ಜೈ ಭಾರತ್.